ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿಲ್ಲಿ ನಾನು ನನ್ನ ಸ್ನೇಹಿತರಾದ ಹರೀಶ್ ವೈಕಾಮತ್ ಅವರು ಕ್ಯಾಂಪಸ್ ಡ್ರೈವ್ ಸಲುವಾಗಿ ಇಲ್ಲಿ ಬಂದಿದ್ದೀವಿ. ಈ ಐಟಿಯಲ್ಲಿ ನಾನು ಕಂಡಿದ್ದು ಮೊದಲನೇದಾಗಿ ಡಿಸಿಪ್ಲಿನ್, ತುಂಬ ಹೈ ಡಿಸಿಪ್ಲಿನ್ ಇದೆ. ಮಕ್ಕಳು ಭಾಳ ಉತ್ಸಾಹವಾಗಿದ್ದಾರೆ ಮತ್ತು ಇವರಿಗೆ ಒಂದು ಕೆಲಸದ ಅಗತ್ಯ ಹೆಚ್ಚಾಗಿದೆ. ಆದರೆ ಇವರಿಗೆ ಇಂಪಾರ್ಟೆನ್ಸ್ ಆಫ್ IITs ಅಷ್ಟು ಅವರಿಗೆ ಒಂದು ಮನವರಿಕೆ ಇಲ್ಲ. ಇದರ ಸಲುವಾಗಿ ನಾನು ಒಂದೆರಡು ಮಾತುಗಳನ್ನ ಹೇಳ್ತಿರ್ತೇನೆ. ಅಪ್ರೆಂಟಿಸ್ಶಿಪ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ITನಲ್ಲಿ 2 ವರ್ಷದ ಏನು ಕಾಲೇಜ್ ಎಕ್ಸ್ಪೀರಿಯೆನ್ಸ್ ಇರ್ತದೆ ಅದು ಓನ್ಲಿ ಅಕಾಡೆಮಿಕಲ್ ಎಕ್ಸ್ಪೀರಿಯೆನ್ಸ್ ಅಂತ. ಇಂಡಸ್ಟ್ರಿಗೆ ಬಂದಾಗ ಅಂಡರ್ ದ ನೇಮ್ ಆಫ್ ಅಪ್ರೆಂಟಿಸ್ಶಿಪ್ ಅವರಿಗೆ ಇಂಡಸ್ಟ್ರಿ ಎಕ್ಸ್ಪೋಜರ್ ಸಿಗುತ್ತೆ ಮತ್ತು ಅವರ ಏನು ಟೆಕ್ನಿಕಲ್ ಟ್ರೈನಿಂಗ್ ಅಂತ ಹೇಳ್ತೀವಿ ಅದು ಪರಿಪೂರ್ಣ ಆಗ್ತದೆ. ಅಂದರೆ 2 ವರ್ಷ ಕಾಲೇಜ್ ಎಜುಕೇಷನ್, 1 ವರ್ಷ ಇಂಡಸ್ಟ್ರಿ ಎಕ್ಸ್ಪೋಜರ್. ಇದಾಗಿ ಅವರು ಒಂದು ಪರಿಪೂರ್ಣವಾದ ಒಂದು ಎಂಪ್ಲಾಯ್ ಕಾರ್ಮಿಕರಾಗಿ ರೂಪುಗೊಳ್ತಾರೆ. ಈ ದೇಶಕ್ಕೆ ಅಗತ್ಯ ಇರತಕ್ಕಂಥ ಸ್ಥಾನ ತಗೊಂಡ್ರೆ ಮೊದಲನೇದಾಗಿ ನಮ್ಮ ಸೈನಿಕರಿಗೆ ಕೊಡ್ತೀವಿ, ಎರಡನೇದಾಗಿ ನಮ್ಮ ರೈತರಿಗೆ ಕೊಡ್ತೀವಿ, ಮೂರನೇದಾಗಿ ನಾವು ನಮ್ಮ ಕಾರ್ಮಿಕರು ಕೊಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ನಮ್ಮ ಭಾರತ, ನಮ್ಮ ಹಿಂದೂಸ್ತಾನ 5ನೇ ಸ್ಥಾನದಲ್ಲಿದೆ ಆರ್ಥಿಕತೆ. ಇದಕ್ಕೆ ಮುಖ್ಯ ಕಾರಣ ಬಂದು ನಮ್ಮ ಕಾರ್ಮಿಕ. ಈ ಮಕ್ಕಳು, ಈ IT ಮಕ್ಕಳು ಏನಿದ್ದಾರೆ ಇವರು ಇವತ್ತಿನ ಸ್ಟೂಡೆಂಟ್ಸ್ ಅಥವಾ IT ಟ್ರೈನಿ ಆಗಿದ್ದಾರಲ್ಲ, ನಾಳೆ ಸಹ ಕಾರ್ಮಿಕರಾಗಬೇಕಂದ್ರೆ ಈ 1 ವರ್ಷದಲ್ಲಿ ಅವರು ತಮ್ಮ ಟ್ರೇಡ್ ಬಗ್ಗೆ ಏನು ಕಲಿಯೋದಿಲ್ಲ ಅಥವಾ ಆಲ್ರೆಡಿ ನಾವು ITಯಲ್ಲಿ ಕಲ್ತಿರ್ತಕ್ಕಂಥದ್ದನ್ನು ಅಲ್ಲಿ ಆಚರಣೆಗೆ ತರ್ತಾರೆ. ಅವಾಗ ಏನಾಗುತ್ತೆ, ಆ ಇಂಡಸ್ಟ್ರಿನಲ್ಲಿ ಕಂಪ್ಲೀಟ್ ಸೇಫ್ಟಿ ಫಾಲೋ ಮಾಡೋದಿರ್ಬೋದು, ಶಿಫ್ಟ್ ಟೈಮಿಂಗಲ್ಲಿ ಬರೋದಿರ್ಬೋದು, ಯೂನಿಫಾರ್ಮ್ ಹಾಕೊಳ್ಳೋದಿರ್ಬೋದು, ಇವೆಲ್ಲ ಅವನ್ನ ಕಂಪ್ಲೀಟಾಗಿ ಒಂದು ಕಾರ್ಮಿಕನಾಗಿ ಬದಲಾವಣೆ ಮಾಡ್ತಾರೆ. ಸೊ ಇದ್ರ ಸಲುವಾಗಿ ನಾನು ಹೇಳ್ತೀನಿ ATS ಅನ್ನೋದು ಭಾಳ ಇಂಪಾರ್ಟೆಂಟ್. ಅದೊಂದೇ ಅಲ್ಲ, ಈಗ ಯಾವುದೋ ಒಂದು ಸರ್ಕಾರಿ ನೌಕರಿಗಾಗಿರ್ಬೋದು ಅಥವಾ ಯಾವುದೋ ಒಂದು ಖ್ಯಾತ ಕಂಪನಿಗಳಾಗಿರ್ಬೋದು, ಅವರು ಏನಾದರೂ ಮಕ್ಕಳಿಗೆ IT ಮಕ್ಕಳಿಗೆ ಜಾಬ್ ಆಫರ್ ಮಾಡಿದ್ರೆ ಮೊದಲನೇದು ನೋಡೋದು ಅವನು ATS ಟ್ರೈನಿಂಗ್ ಮಾಡಿದಾನ, ಅಪ್ರೆಂಟಿಸ್ ಮಾಡಿದಾನ ಅಂತಲೇ ನೋಡೋದು. ಅವರಿಗೆ ಪ್ರಾಮುಖ್ಯತೆ ಇರ್ತದೆ. ಇದನ್ನು ನಮ್ಮ ಮಕ್ಕಳಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಇವತ್ತಿನ ದಿವಸ ಅವರೆಲ್ಲರಿಗೂ ನನ್ನ ಒಂದು ನಂಬಿಕೆ ಪ್ರಕಾರ ಎಲ್ಲರೂ ಚೆನ್ನಾಗಿ ಮನವರಿಕೆ ಆಗಿದೆ. ಎಲ್ಲರೂ ಒಂದೇ ಧ್ವನಿಯಲ್ಲಿ ಹೇಳೋದು ನಾವು ಅಪ್ರೆಂಟಿಸ್ ಮಾಡ್ತೀವಿ ಅಂತ. ಸೊ ನಮ್ಮ ಬಾಷ್ ಕಂಪ್ನಿಯು ಈ ಸಂಸ್ಥೆಗೆ ಭಾಳ ಋಣಿಯಾಗಿರ್ತದೆ. ಯಾಕೆಂತ ಹೇಳಿದರೆ ನಾವು 2 ದಿವಸದಲ್ಲಿ ಕೇಳಿದಾಗ ಅವರು ಇಲ್ಲಿನ ಪ್ರಾಧ್ಯಾಪಕರಾದ ಶ್ರೀಯುತ ಜಬೀವುಲ್ಲಾ ಅವರು ಮತ್ತು ಪ್ಲೇಸ್ಮೆಂಟ್ ಆಫೀಸರ್ ಆದಂಥ ಶ್ರೀ ಲೋಕೇಶ್ ಅವರು ಕೂಡಲೇ ಹೇಳಿದ್ರು, ಸರ್ ನೀವು ಬನ್ನಿ, ಯಾವಾಗ ನೀವು ಅನುಕೂಲ ಆಗುತ್ತೆ ಬನ್ನಿ ಅಂತ ಹೇಳಿ. ಇವತ್ತು ಇಲ್ಲೆಲ್ಲ ಜಾತ್ರೆ ನಡೀತಿದೆ ಅಂತ ಅನ್ಸುತ್ತೆ. ಬಟ್ ಆದ್ರೂ ಎಲ್ಲ ಮಕ್ಕಳನ್ನ ಅವರು ಒಂದು ಸುಮಾರು 153 ಜನ ಹುಡುಗರು ಇವತ್ತು ನಮ್ಮ ಏನು ಪ್ಲೇಸ್ಮೆಂಟ್ ಅವರಿಗೆ ಬಂದಿದ್ರು. ಭಾಳ ಉಪಯೋಗವಾಯಿತು. ಮಕ್ಕಳಿಗೆ ಮಾಹಿತಿ ಕೂಡ ನಾವು ಕೊಟ್ಟು ನಾವು ಕೂಡ ಅದರ ಪ್ರಯೋಜನ ನಾವು ಪಡೆದಿರಲಿಲ್ಲ ಅಂತ. ಬಾಷ್ ಕಂಪನಿ ಕನಿಷ್ಠ ಒಂದು 136 ವರ್ಷ ಹಳೆಯ ಕಂಪನಿ. ಜರ್ಮನಿನಲ್ಲಿ, ಇಂಡಿಯಾದಲ್ಲಿ 1922ರಲ್ಲಿ ಸ್ಟಾರ್ಟ್ ಆಯಿತು. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಬಂದರು 1951ರಲ್ಲಿ ಮೈಕ್ರೋ ಅಂತ ಹೆಸರಿನಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಆಯಿತು. ನಮ್ಮ ಮುಖ್ಯ ಪ್ರಾಡಕ್ಟ್ಗಳು, ನಮ್ಮ ಬಿಡದಿ ಪ್ಲ್ಯಾಂಟ್ ಬಂದು ಒಟ್ಟು 24 ಕಂಪನಿಗಳಿದೆ ಬಾಷ್ ಕಂಪನಿ ಇಂಡಿಯಾದಲ್ಲಿ. ನಾವು ಒಂದು 38,000 ಜನ ಕೆಲಸ ಮಾಡ್ತೀವಿ. ಈ ಬಿಡದಿನಲ್ಲಿ ಒನ್ ಆಫ್ ದಿ 24 ಕಂಪನಿ ಅದು. ಈ ಬಿಡದಿನಲ್ಲಿ ನಾವು ತಯಾರಿಸತಕ್ಕಂಥ ಫ್ಯೂಯಲ್ ಇಂಜೆಕ್ಷನ್ ಪಂಪ್ ಮತ್ತು ನ್ಯೂ ಜನ್ರೇಷನ್ ಅಂತ ಏನು ಹೇಳ್ತೀವಿ, ಕಾಮನ್ ರೈಲ್ ಡೀಸೆಲ್ ಇಂಜೆಕ್ಷನ್ ಪಂಪ್, ಇದನ್ನು ನಾವು ತಯಾರಿಸ್ತಾ ಇದ್ದೀವಿ. ಅದು ಬಿಟ್ಟು ಬ್ಲೂಪ್ಲಗ್, ಲ್ಯಾಂಬ್ಡಾ ಸೆನ್ಸರ್ಸ್ ಇತ್ಯಾದಿ 12 ಪ್ರಾಡಕ್ಟ್ನ ನಾವು ನಮ್ಮ ಬಾಷಲ್ಲಿ ತಯಾರಿಸ್ತೀವಿ. ನಾವು ಒಟ್ಟು 3,300 ಜನ ಈ ಬಾಷ್ ಬಿಡದಿನಲ್ಲಿ ಕೆಲಸ ಮಾಡ್ತಿದ್ದೇವೆ. ನಮ್ಮ ಅಪ್ರೆಂಟಿಸ್ಗಳಿಗೆ ನಾವು ಆಫರ್ ಮಾಡ್ತಾ ಇರೋದು 20,600 ರೂಪಾಯಿ ಸ್ಟಾರ್ಟ್. ಸೊ ಇಲ್ಲಿ ಬಂದು ನಮಗೊಂದು ಚೆನ್ನಾಗಿ ಮನವರಿಕೆ ಆಯಿತು. ಈ ITI ಮಕ್ಕಳಿಗೆ ಸಾಕಷ್ಟು ಟ್ಯಾಲೆಂಟ್ ಇದೆ. ಇಂಡಸ್ಟ್ರಿಗಳು ಅವ್ರನ್ನ ಉಪಯೋಗಿಸಬೇಕು. ಅವ್ರನ್ನ ಒಂದು ಸರಿಯಾದ ಕಾರ್ಮಿಕರಾಗಿ ರೂಪುಕೊಂಡು ನಮ್ಮ ಏನು ಈ ನೇಷನ್ ಬಿಲ್ಡಿಂಗ್ಗೆ ಅವ್ರ ಮಹತ್ವ ಏನಿದೆ ಅದನ್ನು ಅವ್ರಿಗೆ ಮನವರಿಕೆ ಮಾಡಿ ನಾವು ಕೂಡ ಅವರಿಗೆ ಸಹಾಯ ಮಾಡಬೇಕು. ಈ 2 ಮಾತು ಹೇಳಿ ನನ್ನ ಮಾತು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.